ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಅತಿ ಕಡಿಮೆ ಮಳೆಯಾಗ್ತಾ ಇರುವ ಹಿನ್ನೆಲೆ ಕಸಬಾ ಹೋಬಳಿಯಲ್ಲಿ ಮೇವು ಬ್ಯಾಂಕ್ ಅನ್ನು ತೆರೆಯಲಾಗಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಹೇಳಿದ್ದಾರೆ. ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮೇವು ಬ್ಯಾಂಕ್ ಉದ್ಘಾಟಿಸಿ ಮಾತನಾಡಿ, ಕೊರಟಗೆರೆ ತಾಲೂಕು ಸಂಪೂರ್ಣ ಮಳೆ ಆಶ್ರಿತ ಒಣ ಪ್ರದೇಶವಾಗಿದ್ದು ಸರ್ಕಾರದಿಂದ ಬರ ಪೀಡಿತ ತಾಲೂಕು ಅಂತ ಘೋಷಣೆಯಾಗಿದ್ದು ಇತ್ತೀಚೆಗೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಇದರಿಂದ ರೈತರು ಜಾನುವಾರುಗಳಿಗೆ ಮೇವು ಒದಗಿಸಲು ಸಂಕಷ್ಟ ಪಡ್ತಾ ಇದ್ದು, ಆದ್ದರಿಂದ ತಾಲೂಕಿನ ಕಸಬಾ ಹೋಬಳಿಯ ಮೇವು ಬ್ಯಾಂಕ್ ಅನ್ನು ತೆರೆಯಲಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಮೇವು ಬ್ಯಾಂಕ್ ತೆರೆಯಲಾಗಿದೆ. ಈಗಾಗಲೇ ತಾಲೂಕಿನ ಹೊಳವನಹಳ್ಳಿ ಹಾಗೂ ಬುಕ್ಕಾಪಟ್ಟಣದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭಿಸಿದ್ದು ರೈತರ ಮನವಿ ಹಿನ್ನೆಲೆ ಕಸಬಾ ಹೋಬಳಿ ರೈತರಿಗೆ ಅನುಕೂಲವಾಗುವಂತೆ ಮೇವು ಬ್ಯಾಂಕ್ ತೆರೆಯಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ರೈತರು ತಮ್ಮ ಪಹಣಿಯೊಂದಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಬೇಕು. ಇದರಿಂದ ಸರ್ಕಾರದ ಯೋಜನೆಯ ಅನುದಾನವನ್ನು ರೈತರ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯಿಸಲು ಅನುಕೂಲವಾಗುತ್ತೆ. ಪಶು ಇಲಾಖಾ ಸಹಾಯಕ ನಿರ್ದೇಶಕ ನಾಗಭೂಷಣ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲದ ಹಿನ್ನೆಲೆ ಮೇವು ಇಲ್ಲದೆ ರೈತರು ಪರದಾಡ್ತಾ ಇದ್ದು, ಇದನ್ನ ಮನಗಂಡ ಸರ್ಕಾರ ಮೇವು ಬ್ಯಾಂಕ್ಗಳನ್ನು ತೆರೆಯಲು ಆದೇಶ ಹೊರಡಿಸಿದೆ. ಈಗಾಗಲೇ ಮಳೆ ಪ್ರಾರಂಭವಾಗಿದ್ರೂ ಕೂಡ ಇನ್ನು ಕೆಲವು ದಿನಗಳ ಕಾಲ ಮೇವಿಗೆ ಅಭಾವವಿರುತ್ತೆ. ಅದರಲ್ಲೂ ಕೊರಟಗೆರೆ ತಾಲೂಕಿನಲ್ಲಿ ಇತ್ತೀಚೆಗೆ ಜಿಲ್ಲೆಯಲ್ಲಿಯೇ ಅತಿ ಕಡಿಮೆ ಮಳೆಯಾಗಿದೆ. ಅದಕ್ಕಾಗಿ ಕಸಬಾ ಹೋಬಳಿಯ 3ನೇ ಮೇವು ಬ್ಯಾಂಕ್ ತೆರೆದಿದ್ದು ರೈತರು ಸಮನ್ವಯದಿಂದ ಶಾಂತಿಯಿಂದ ಮೇವನ್ನ ಪಡೆಯಬೇಕು. ಪ್ರತಿಯೊಬ್ಬ ಜಾನುವಾರು ಹೊಂದಿರುವ ರೈತರಿಗೆ ಮೇವು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ನಮಸ್ಕಾರಗಳು. ಈ ದಿನ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯಲ್ಲಿ ಮೇವು ನಿಧಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಕಳೆದ 2-3 ತಿಂಗಳಿಂದ ತೀವ್ರತರವಾದ ಮಳೆಯ ಅಭಾವದಿಂದ ನಾವೇನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಆಗಿತ್ತು. ನಂತರ ಈಗ ಮಳೆ ಕೂಡ ಬರ್ತಾ ಇದೆ. ಆದರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಉಳಿದ ತಾಲೂಕಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಕೊರಟಗೆರೆ ತಾಲೂಕಿನಲ್ಲಿ ಮಳೆಯ ಅಭಾವ ಇದೆ. ಮಳೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುತ್ತೆ. ಸೊ ಆದ್ದರಿಂದ ನಮಗೆ ರೈತರಿಗೆ ಹಾಗೂ ಜಾನುವಾರುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಮೇವಿನ ಸಮಸ್ಯೆ ಎದುರಾಗಿ ಕಂಡು ಬಂದಿದೆ. ಹಾಗೂ ಕೂಡ ಮೇವಿನ ಲಭ್ಯತೆ ಕೂಡ ಕಡಿಮೆ ಆಗಿದೆ. ಆದ್ದರಿಂದ ನಾವು ಈ ದಿನ ಕೊರಟಗೆರೆ ತಾಲೂಕಿನಲ್ಲಿ ಈಗಾಗಲೇ ಪ್ರಾರಂಭವಾದಂಥ ಬುಕ್ಕಾಪಟ್ಟಣ ಹಾಗೂ ಕ್ಯಾಮೆನಹಳ್ಳಿಯಲ್ಲಿ ಇರ್ತಕ್ಕಂಥ ಮೇವು ಬ್ಯಾಂಕಿನ ಜೊತೆಯಲ್ಲಿ ಕಸಬಾ ಹೋಬಳಿಯಲ್ಲಿ ಕೂಡ ಮೇವು ಬ್ಯಾಂಕನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ರೈತರು ತಾಳ್ಮೆಯಿಂದ ತಾವೆಲ್ಲರೂ ಕೂಡ ಏನು ಕ್ಯೂವಲ್ಲಿ ಲೈನಲ್ಲಿ ಬಂದು ನಿಂತ್ಕೊಂಡು ಪಡೆಯಬಹುದಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಯಾರೂ ಕೂಡ ಗಲಾಟೆ ಮಾಡೋದು ಬೇಡ. ಎಲ್ಲರಿಗೂ ಕೂಡ ಮೇವನ್ನು ಒದಗಿಸುವಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸತತ ಪ್ರಯತ್ನದಲ್ಲಿದೆ. ತಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ರೈತರುಗಳು ತಮ್ಮ ತಮ್ಮ ಜಮೀನುಗಳ ಸರ್ವೆ ನಂಬರ್ಗಳಿಗೆ ತಮ್ಮ ಆಧಾರ್ ಕಾರ್ಡನ್ನು ಹಾಗೂ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡಿಬೇಕಾದ್ರೆ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ DBT ಮುಖಾಂತರ ಮಾಡೋದ್ರಿಂದ ಸೊ ಡೈರೆಕ್ಟ್ ರೈತರ ಅಕೌಂಟ್ಗಳಿಗೆ ಏನು ಬರ ಪರಿಹಾರ ಆಗಿರ್ಬೋದು ಅಥವಾ ಅತಿವೃಷ್ಟಿಯಿಂದಾದಂಥ ಪರಿಹಾರಕ್ಕೆ ನಾವು ಬೆಳೆ ನಷ್ಟ ಅಥವಾ ಬೇರೆ ಯಾವುದೇ ಪರಿಹಾರ ಪಡೆದುಕೊಳ್ಬೇಕಾದ್ರೆ ಅವರು FID ಕಂಪಲ್ಸರಿ ಮಾಡಿಸ್ಬೇಕಾಗಿರುತ್ತೆ. FID ಈಗಾಗಲೇ ಸ್ವಲ್ಪ ಜನ ಮಾಡಿಸಿದ್ದಾರೆ. ಅದ್ರ ಹೊರತಾಗಿಯೂ ಕೂಡ ಅವರವರ ಸರ್ವೆ ನಂಬರ್ಗಳಿಗೆ, ಜಮೀನಿನ ಸರ್ವೆ ನಂಬರ್ಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕ ಹಾಗೂ ರೈತರು ತಮ್ಮ ತಮ್ಮ ಜಮೀನುಗಳ ಸರ್ವೆ ನಂಬರ್ಗೆ ಆಧಾರನ್ನು ದಯವಿಟ್ಟು ಲಿಂಕ್ ಮಾಡಿಸಿ ಅಂತೇಳಿ ಮನವಿ ಮಾಡ್ತೀವಿ. ಈ ದಿನ ಕೊರಟಗೆರೆ ತಾಲೂಕಿನಲ್ಲಿ 3ನೇ ಮೇವು ಬ್ಯಾಂಕನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕೊರಟಗೆರೆ ತಾಲೂಕಲ್ಲಿ ಮಳೆ ಅಭಾವ ಇರೋದ್ರಿಂದ ಮೇವಿಗೆ, ಜಾನುವಾರುಗಳಿಗೆ ಮೇವಿನ ಅಭಾವ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವಾಗಲೇ ಈಗ ಬುಕ್ಕಾಪಟ್ಟಣ ಮತ್ತು ಕ್ಯಾಮೆನಹಳ್ಳಿಯಲ್ಲಿ 2 ಮೇವು ಬ್ಯಾಂಕನ್ನು ಓಪನ್ ಮಾಡಿದ್ವಿ. ಆದರೂ ಕೂಡ ಹೆಚ್ಚಿನ ಬೇಡಿಕೆ ಇತ್ತು ಮತ್ತು ಜನಗಳಿಗೆ ಇನ್ನೂ ಸ್ವಲ್ಪ ಬೇಗ ತಲುಪಿಸಬೇಕನ್ನೋ ಉದ್ದೇಶದಿಂದ ಮತ್ತು ಈಗ ಕಸಬಾ ಹೋಬಳಿಯಲ್ಲಿ ನಾವು ಮೇವು ಬ್ಯಾಂಕನ್ನು ಮಾಡಿದ್ದೀವಿ. ಈಗ ಆಶಾದಾಯಕವಾದ ಬೆಳವಣಿಗೆ ಏನಂದರೆ, ನಮಗೆ ಮಳೆ ಮುನ್ಸೂಚನೆ ಮತ್ತು ಮಳೆ ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಬೇಗ ಬಗೆಹರಿಬೋದು. ಅಲ್ಲಿವರೆಗೂ ನಾವು ಈ ಮೇವು ಬ್ಯಾಂಕನ್ನು ರೈತರಿಗೆ ಅನುಕೂಲ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಈ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪಶು ಇಲಾಖೆ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಚಂದ್ರಶೇಖರ್, ಕಂದಾಯ ಇಲಾಖೆ ಕಸಬಾ RI ಬಸವರಾಜು, ವಿಎಗಳು ಆದ ಮೋಹನ್ ಕುಮಾರ್, ಪವನ್ ಕುಮಾರ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.